ರವಾ ಹಲ್ವಾ ಅಥವಾ ಇದನ್ನು ಸಜ್ಜಿಗೆ ಅಂತ ಕರೀತಾರೆ. ನಮ್ಮ ಕಡೆ ಇದನ್ನು ಪೂಜೆಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ, ಅಥವಾ ಮಕ್ಕಳಿಗೂ ಮಾಡಿಕೊಡ್ಬೋದು. 10 ನಿಮಿಷದಲ್ಲಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಫಸ್ಟ್ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಮೆಲ್ಟ್ ಆದಮೇಲೆ ಇದರಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೆ ಆಯಿಲಲ್ಲಿ ಕೂಡ ನೀವು ಫ್ರೈ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ನಾನು ಯೂಸ್ ಮಾಡ್ತಿರೋದು ದ್ರಾಕ್ಷಿ, ಒಣ ದ್ರಾಕ್ಷಿ ಹಾಗೆ ಗೋಡಂಬಿ ಎರಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಂತ ಹೇಳಿದ್ರೆ ಇದಕ್ಕೆ ಬಾದಾಮು ಹಾಗೆ ಪಿಸ್ತಾ ಕೂಡ ನಾವು ಹಾಕೋಬೋದು. ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಬಾದಾಮ್ ಪಿಸ್ತಾ ಖಾಲಿ ಆಗಿದೆ, ಅದಕ್ಕೋಸ್ಕರ ಬರೀ ದ್ರಾಕ್ಷಿ ಹಾಗೆ ಗೋಡಂಬಿ ಅಷ್ಟನ್ನೇ ನಾನು ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ, ಗೋಲ್ಡನ್ ಬ್ರೌನ್ ಆಗೋ ತನಕ. ಈಗ ಇದೇ ಪ್ಯಾನಲ್ಲಿ ಇನ್ನು 3 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಪ್ರತಿಯೊಂದು ಸ್ವೀಟ್ ಡಿಶ್ಶೂ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಸ್ವಲ್ಪ ತುಪ್ಪ ಕಮ್ಮಿ ಬೇಕು ಅಂತ ಹೇಳಿದ್ರೆ ನೀವು ಕಮ್ಮಿನೇ ಹಾಕ್ಕೋಬೋದು. ಈಗ ಈ ತುಪ್ಪ ಸ್ವಲ್ಪ ಮೆಲ್ಟ್ ಆಗಬೇಕು. ಹಾಗೆ ಲಿಮಿಟಾಗಿ ತುಪ್ಪನ ತಿನ್ನೋದು ಹೆಲ್ತ್ಗೆ ಒಳ್ಳೆಯದು ಕೂಡ. ಈಗ ನಾನು ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ರವೆನ ಈ ಬೌಲಲ್ಲಿ ನಾನು 1 ಬೌಲಷ್ಟು ರವೆ ತೊಗೊಂಡಿರೋದು. 1 ಬೌಲ್ ರವೆ ತೊಗೊಂಡ್ರೆ 4 ರಿಂದ 5 ಜನ ತಿನ್ನೋವಷ್ಟು ಹಲ್ವಾ ಮಾಡಬಹುದು. ಹಾಗೆ ಇದನ್ನು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾನು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ರವೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದು ಒಳ್ಳೆಯದು. ಈಗ 1 ಕಪ್ಪಷ್ಟು ನಾನು ನೀರನ್ನು ಹಾಕ್ತಾ ಇದ್ದೀನಿ. ರವೆ ಉಪ್ಕೊಂಡು ಬರೋದ್ರಿಂದ ಸ್ವಲ್ಪ ಎಷ್ಟು ನೀರು ಬೇಕು, ಎಷ್ಟು ರವೆನ ಹಾಕಿದ್ದೀವಿ ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗತ್ತೆ. ಇಲ್ಲಾಂತ ಹೇಳಿದ್ರೆ ಹಾಲನ್ನು ಕೂಡ ಹಾಕ್ಕೋಬೋದು. ಹಾಲನ್ನು ಹಾಕ್ಕೊಂಡ್ರೂ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಬರೀ ಹಾಲನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷ ಇದು ಕುಕ್ ಆಗಕ್ಕೆ ಬಿಡ್ತಾ ಇದ್ದೀನಿ. ಈಗ ರವೆ ಕುಕ್ ಆಗಿದೆ. ಇದಕ್ಕೆ ನಾನು 1 ಬೌಲಷ್ಟು, ಅಂದರೆ ರವೆ ನಾನು ಯಾವ ಬೌಲಲ್ಲಿ ತೊಗೊಂಡಿದ್ದೆ ಅದೇ ಬೌಲಲ್ಲಿ ಜಾಗರಿ ಹಾಕೋತಾ ಇದ್ದೀನಿ. ಬೆಲ್ಲದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನಾನು, ಇಲ್ಲಾಂದರೆ ಸಕ್ಕರೆನೂ ಯೂಸ್ ಮಾಡ್ಬೋದು. ನಿಮಗೆ ಸಕ್ಕರೆನೇ ಬೇರೆ ಟೇಸ್ಟ್ ಕೊಡುತ್ತೆ, ಹಾಗೆ ಬೆಲ್ಲನೇ ಬೇರೆ ಟೇಸ್ಟ್ ಕೊಡುತ್ತೆ. ನಿಮಗೆ ಬೆಲ್ಲ ಇಷ್ಟ ಆಗುತ್ತೆ ಟೇಸ್ಟ್ ಅಂತ ಹೇಳಿದ್ರೆ ಬೆಲ್ಲ ಯೂಸ್ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಸಕ್ಕರೆ ಯೂಸ್ ಮಾಡ್ಬೋದು. ಹಾಗೆ ಎಷ್ಟು ಸ್ವೀಟ್ ಬೇಕು ಅದಕ್ಕೆ ತಕ್ಕಂಗೆ ಇನ್ನು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು, ಅಥವಾ ಕಮ್ಮಿ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಕಮ್ಮಿನೂ ಹಾಕ್ಕೋಬೋದು. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇನ್ನೊಂದು 2 ನಿಮಿಷ ನಾನು ಇದನ್ನು ಮತ್ತೆ ಕುಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಫ್ರಾನ್ ನೀರನ್ನು ಹಾಕ್ತಾ ಇದ್ದೀನಿ, ಅಂದರೆ ಕೇಸರಿ ನೀರನ್ನು ಹಾಕ್ತಾ ಇದ್ದೀನಿ. ಕೇಸರಿನ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿನೂ ಹಾಕ್ಬೋದು. ಮಿಲ್ಕಲ್ಲಿ ಒಂದು 5 ನಿಮಿಷ ನೆನೆಸಿಟ್ಟು, ಅಥವಾ ನೀರಲ್ಲಿ 5 ನಿಮಿಷ ನೆನೆಸಿಟ್ಟು ಹಾಕ್ಬೋದು. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಒಂದು 3 ರಿಂದ 4 ಏಲಕ್ಕಿ ತೊಗೊಂಡಿದ್ದೀನಿ. ಫ್ಲೇವರ್ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು 2 ಜಾಸ್ತಿ ಹಾಕ್ಕೋಬೋದು. ಹಾಗೆ ಏಲಕ್ಕಿ ಪುಡಿನೂ ಸಿಗುತ್ತೆ ಇವಾಗ, ಏಲಕ್ಕಿ ಪುಡಿನೂ ಯೂಸ್ ಮಾಡ್ಬೋದು. ಸೊ ಇದು ನೋಡಿ ಆಲ್ಮೋಸ್ಟ್ ಇದಾಗಿದೆ. ಈಗ ರವೆ ಹಲ್ವಾ ಅಥವಾ ಸಜ್ಜಿಗೆ ರೆಡಿಯಾಗಿದೆ. ತುಂಬ ಬೇಗ ಮಾಡ್ಬೋದಾಗಿರುವಂಥ ಸ್ವೀಟ್ ಡಿಶ್ಗಳಲ್ಲಿ, ಸಿಹಿ ತಿಂಡಿಗಳಲ್ಲಿ ಇದು ಕೂಡ ಒಂದು. ತುಂಬ ಬೇಗ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಮಾಡ್ಬೋದು, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.